ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಉಳ್ಳಾಲ, ಬಾಳೆಪುನಿ ಗ್ರಾಮ ಪಂಚಾಯಿತಿ ಇದರ ವತಿಯಿಂದ ಸ್ವಚ್ಛೋತ್ಸವ, ನರೇಗಾ ಗ್ರಾಮೋತ್ಸವ, ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ 50ರ ಸಂಭ್ರಮ ಕಾರ್ಯಕ್ರಮವು ನಡೆಯಿತು. ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವುದರ ಮೂಲಕ ಕರ್ನಾಟಕ ಸರ್ಕಾರದ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮಮತಾ ಡಿಎಸ್ ಗಟ್ಟಿ ಚಾಲನೆಯನ್ನು ನೀಡಿದರು. ಬಳಿಕ ಮಾತನಾಡಿದ ಅವರು, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಸೇರಿದಂತೆ ಸರ್ಕಾರದ ಅನೇಕ ಮಹತ್ವಪೂರ್ಣವಾದ ಯೋಜನೆಗಳ ಸಮರ್ಪಕ ಸದ್ಬಳಕೆಯನ್ನ ಮಾಡುವ ಮೂಲಕ ಎಷ್ಟೋ ಜನರು ಸ್ವಾವಲಂಬಿ ಬದುಕನ್ನ ಕಂಡುಕೊಂಡಿದ್ದಾರೆ. ಸ್ವಚ್ಛ ಗ್ರಾಮವಾಗಿ ಬಾಳೆಪುನಿ ಗ್ರಾಮ ಪಂಚಾಯತ್ ಮಾದರಿಯಾಗಿದೆ. ಅನೇಕ ಯೋಜನೆಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವ ಮೂಲಕ ಗಾಂಧಿ ಗ್ರಾಮ ಪುರಸ್ಕಾರ ಪಡೆದುಕೊಂಡಿದೆ. ಗ್ರಾಮ ಅಭಿವೃದ್ಧಿ ಯಾತ್ರೆ ದೇಶದ ಅಭಿವೃದ್ಧಿಯು ಸಾಧ್ಯ ಎಂದರು. ಇವತ್ತು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಮನ್ರೇಗಾ ಕಾರ್ಯಕ್ರಮ 2007ರಲ್ಲಿ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ ಈ ಕಾರ್ಯಕ್ರಮವನ್ನು ಜಾರಿಗೊಳಿಸಿತು. ಇದು ಕೇವಲ ಒಂದು ಕಾರ್ಯಕ್ರಮ ಮಾತ್ರ ಅಲ್ಲ, ಕಾಯ್ದೆಯಾಗಿ ರೂಪುಗೊಂಡಿತು. ಜನರ ಹಕ್ಕಾಗಿ ಈ ಕಾರ್ಯಕ್ರಮ ರೂಪುಗೊಂಡಿತು. ನೇರವಾಗಿ ಕೇಂದ್ರ ಸರ್ಕಾರ 100 ರೂಪಾಯಿ ಹಾಕಿದ್ರೆ ಅದು ಗ್ರಾಮ ಪಂಚಾಯಿತಿ ಕೂಡ 100 ರೂಪಾಯಿ ಬಂದು ತಲುಪ್ತಿತ್ತು. ಅಂತಹ ಕಾರ್ಯಕ್ರಮ. ಇದರಲ್ಲಿ ಶಾಸಕರದ್ದು, ಎಂಪಿಗಳದ್ದು ಯಾರದ್ದು ಕೂಡ ಒಂದು ಹಸ್ತಕ್ಷೇಪ ಇಲ್ಲದೆ ನೇರವಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸರ್ವ ಸದಸ್ಯರು, ಅಧಿಕಾರಿಗಳು ನೇರವಾಗಿ ಭಾಗವಹಿಸಿ ಬಂದಿರತಕ್ಕಂಥ ಅನುದಾನಕ್ಕೆ ಕ್ರಿಯಾ ಯೋಜನೆಯನ್ನ ರೂಪಿಸಿ ಏನು ಜನರು ಗ್ರಾಮ ಪಂಚಾಯತಿಗೆ ತಾವು ಬರ್ತೀರಿ, ತಮ್ಮ ಬೇಡಿಕೆಗಳನ್ನ ಇಡ್ತೀರಿ, ತಾವು ಜಾಬ್ ಕಾರ್ಡ್ ಏನ್ ಮಾಡ್ತೀರಿ, ತಾವು ಏನು ಕಾಮಗಾರಿಯನ್ನ ಕೇಳ್ತೀರಿ, ಆ ಒಂದು 360 ದಿನಗಳ ನಿಮ್ಗೆ ದಿನ ಪೂರ್ತಿ ಕೊಡ್ತಕ್ಕಂಥ, ವರ್ಷ ಪೂರ್ತಿ ಕೂಲಿಯನ್ನ ಕೊಡ್ತಕ್ಕಂಥ ಒಂದು ಕಾಯ್ದೆ ಆಗಿರ್ತಕ್ಕಂಥ, ತಮ್ಮ ಹಕ್ಕು ಆಗಿರ್ತಕ್ಕಂಥ ಈ ಕಾರ್ಯಕ್ರಮ ಮನ್ರೇಗಾ ಕಾರ್ಯಕ್ರಮ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಇದು ಖಾತ್ರಿಯಾಗಿತ್ತು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಯೋಜನೆಯ ಬಗ್ಗೆ ತಿಳಿದುಕೊಂಡಾಗ ಜನ ಸಾಲು ಸಾಲಾಗಿ ಗ್ರಾಮ ಪಂಚಾಯಿತಿಗಳಿಗೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿ ಈ ಕಾರ್ಯಕ್ರಮವನ್ನ ಖಾತ್ರಿಪಡಿಸಿ ಇದರ ಪ್ರಯೋಜನವನ್ನ ಪಡೆದಿದ್ದಾರೆ ಈ ಜಿಲ್ಲೆಯಲ್ಲಿ ಅಂತೇಳಿ ನಮ್ಗೆ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತದೆ. ತದನಂತರ ಉಳ್ಳಾಲ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಗುರುದತ್ ಅವರು ಮಾತನಾಡ್ತಾ, ಕಾರ್ಯಯೋಜನೆಗಳನ್ನು ಎಸಿ ರೂಮಿನ ಒಳಗೆ ಕೂತು ನಿರ್ಧರಿಸಿದರೆ ಯಶಸ್ಸು ಆಗಲು ಸಾಧ್ಯವಿಲ್ಲ. ಅಧಿಕಾರಿಗಳೊಂದಿಗೆ ಜನರು ಸಂಪೂರ್ಣವಾಗಿ ಯೋಜನೆಯಲ್ಲಿ ಭಾಗವಹಿಸಿ ತೊಡಗಿಸಿಕೊಂಡ್ರೆ ಮಾತ್ರ ಇದು ಯಶಸ್ವಿಯಾಗಲು ಸಾಧ್ಯ ಎಂದರು. ಯಾಕಿದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳಿದರೆ, ಇಡೀ ಉಳ್ಳಾಲ ತಾಲೂಕಲ್ಲಿ, ಇಡೀ ನಮ್ಮ ಜಿಲ್ಲೆಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಗ್ರಾಮಗಳನ್ನು, ನಮ್ಮ ತಾಲೂಕನ್ನು, ನಮ್ಮ ಜಿಲ್ಲೆಯನ್ನು ಸ್ವಚ್ಛ ಗ್ರಾಮ ಮಾಡಬೇಕು ಅಂತೇಳಿ ಬಹಳಷ್ಟು ಕಷ್ಟಪಡ್ತಾ ಇದ್ದೇವೆ. ಎಲ್ಲರ ಕನಸು ಕೂಡ ಅದೇ ಇದೆ. ಬಟ್ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂತಂದರೆ, ಎಲ್ಲೋ 4 ಜನ 4 ರೂಮಲ್ಲಿ ಕೂತ್ಕೊಂಡು ಫ್ಯಾನ್ ಕೆಳಗೋ AC ಕೆಳಗೋ ಕೂತು ಒಂದು ಕಾರ್ಯಕ್ರಮನ ಎಲ್ಲಾದರೂ ರೂಪು ಮಾಡಿದರೆ ಅದು ಸಕ್ಸಸ್ ಆಗುತ್ತಾ ಅಂತೇಳಿ. ಯಾವತ್ತೂ ಕೂಡ ಯಾವುದೇ ಕಾರ್ಯಕ್ರಮಗಳು AC ರೂಮಲ್ಲಿ ಕೂತು ಕಾರ್ಯಯೋಜನೆ ಆಗುವಂಥದ್ದು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಸಕ್ಸಸ್ ಯಾವಾಗ ಆಗುತ್ತೆ ಅಂತ ಹೇಳಿದರೆ, ಯಾವಾಗ ಅದು ನಿಜವಾಗಲೂ ಜನ ಅದರಲ್ಲಿ ಭಾಗವಹಿಸ್ತಾರೆ, ಆವಾಗ ಮಾತ್ರ ಅದು ಸಕ್ಸಸ್ ಆಗೋದಕ್ಕೆ ಸಾಧ್ಯ. ನಾವೆಲ್ಲ ಕೆಲವು ಸಂದರ್ಭದಲ್ಲಿ ಮಾತಾಡ್ತೇವೆ, ನಾವು ದೇಶ ಉದ್ಧಾರ ಮಾಡಬೇಕು, ದೇಶ ಮುಂದೆ ತರಬೇಕು. ಹಾಗಾದರೆ ದೇಶ ಅಂದರೆ ಏನು ಅಂತೇಳಿ ನಂದೊಂದು ಪ್ರಶ್ನೆ. ದೇಶ ಅಂದರೆ ನಾವು ಮ್ಯಾಪಲ್ಲಿ ನೋಡೋ ಥರ ಗಡಿನ, ಅಥವಾ ಇಡೀ ನಮ್ಮ ಆ ಗಡಿ ಒಳಗಿರ್ತಕ್ಕಂಥ ಬರೀ ಮಣ್ಣ, ಅಥವಾ ಜನರ? ನಿಜವಾಗ್ಲೂ ದೇಶ ಏನು ಅಂತ ಹೇಳಿದರೆ, ನಾವು ನೀವು ಎಲ್ಲರೂ ಸೇರಿದ್ದು ಅಲ್ಲಿ ಜನ ಇದ್ದರೆ ಮಾತ್ರ ಅದೊಂದು ದೇಶ ಅಂತೇಳಿ ಕನ್ಸಿಡರ್ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಅದೊಂದು ಬೆಟ್ಟನೋ ಗುಡ್ಡನೋ ಪ್ರದೇಶನೋ ಆಗಿರುತ್ತೆ. ನರೇಗಾ ಯೋಜನಾಧಿಕಾರಿ ಜಯರಾಮ್ ಅವರು ಸ್ವಚ್ಛ ಮನೆ ಘೋಷಣಾ ಪತ್ರವನ್ನು ಬಿಡುಗಡೆಗೊಳಿಸಿ ಮಾತನಾಡಿದ್ದಾರೆ. ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಬೇಕು, ಸಕಾರಾತ್ಮಕವಾಗಿ ಆಲೋಚನೆ ಮಾಡಬೇಕು. ಇದು ನಮ್ಮ ಕಸ, ಇದು ನಮ್ಮ ಮನೆ ಕಸ ಅನ್ನೋ ರೀತಿಯಲ್ಲಿ ಇದು ಮಾಡ್ಕೊಂಡ್ಬಿಟ್ಟು ಸಾಧ್ಯವಾದರೆ ನಮ್ಮ ಮನೆ ಹಂತದಲ್ಲೇ ನಾವು ಅದನ್ನು ವಿಂಗಡಣೆ ಮಾಡ್ಕೊಂಡು
ಮತ್ತು ಅಲ್ಲೇ ವಿಲೇವಾರಿ ಮಾಡುವ ರೀತಿಯಲ್ಲಿ ನಾವು ಕೈಗೊಳ್ಳಬೇಕು. ಮತ್ತು ಯಾವುದು ಕಸ ಅನ್ನೋದು ನಮ್ಮ ಮನಸ್ಸಿಗೆ ಬರಬೇಕು. ಇದು ಭೂಮಿಗೆ ಹಾಕಿದ್ದೀವಿ ಅಂತಂದರೆ ಇದು ಕೊಳೆಯುತ್ತೋ ಇಲ್ಲ, ಭೂಮಿಯಲ್ಲಿ ಉಳಿಯುತ್ತೋ ಇಲ್ಲ, ಮತ್ತು ಭೂಮಿಯಲ್ಲಿ ಇದು ಏನಾದರೂ ಮಾರಕ ಪರಿಸರ ಉಂಟು ಮಾಡುತ್ತಾ, ಇದೊಂದು ಸ್ವಲ್ಪ ನಾವು ಆಲೋಚನೆ ಮಾಡಬೇಕಾಗಿದೆ. ಆದ್ದರಿಂದ ತಾವುಗಳು ದಯಮಾಡಿ ನಮ್ಮ ಇವತ್ತು ನಾವು ಬದುಕಿದ್ದೀವಿ ಅಂತಂದರೆ ಪರಿಸರದಿಂದ. ಇವತ್ತು ಎಷ್ಟು ತಲೆಮಾರುಗಳಿಂದ ಎಷ್ಟು ತಲಾಂತರಗಳಿಂದ ನಮಗೆ ಪರಿಸರ ಒಳ್ಳೆಯ ಆರೋಗ್ಯ ಕೊಟ್ಟಿದೆ, ಒಳ್ಳೆಯ ಇದನ್ನು ಕೊಟ್ಟಿದೆ, ಏನು ಪರಿಸರ ಕೊಟ್ಟಿದೆ, ಅದಕ್ಕೆ ನಮನ ಸಲ್ಲಿಸಬೇಕಾಗುತ್ತೆ. ಅದೇ ರೀತಿಯಾಗಿ ಮುಂದಿನ ಪೀಳಿಗೆಗೂ ನಾವು ಉಳಿಸಬೇಕಾಗಿದೆ. ಲೆಕ್ಕ ಸಹಾಯಕರಾಗಿ ಕಾರ್ಯನಿರ್ವಹಿಸಿ ಇದೀಗ ವರ್ಗಾವಣೆಗೊಂಡ ರುಕ್ಮನ್ ದಾಸ್, ಆರೋಗ್ಯ ಸಹಾಯಕಿಯಾಗಿ ವರ್ಗಾವಣೆಗೊಂಡ ನಳಿನಾಕ್ಷಿ ಲಿಂಗಪ್ಪ, ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆ ಪುಷ್ಪ ಅವರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು. ಶೈಕ್ಷಣಿಕ ಮತ್ತು ಇತರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳು ಹಾಗೂ ಸಾಧಕರನ್ನು ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಫಲಾನುಭವಿಗಳಿಗೆ ಕಪಾಟು ವಿತರಿಸಲಾಯಿತು. ಗ್ರಾಮೋತ್ಸವ ಕಾರ್ಯಕ್ರಮದಲ್ಲಿ ಪ್ಲಾಸ್ಟಿಕ್ಗೆ ಪರ್ಯಾಯವಾಗಿ ಮೆಲ್ವಿನ್ ಅರುಣ್ ಮತ್ತು ಕವಿತಾ ದಂಪತಿಗಳು ಕಬ್ಬು, ಜೋಳ ಮೊದಲಾದ ಸಾವಯವ ಪದಾರ್ಥಗಳನ್ನು ಬಳಸಿ ತಯಾರಿಸಿದ ಸಾವಯವ ನೀರಿನ ಬಾಟ್ಲಿ ಹಾಗೂ ಸಾವಯವ ಪ್ಲಾಸ್ಟಿಕ್ ಚೀಲ, ಸಾವಯವ ನರ್ಸರಿ ಚೀಲವನ್ನು ಬಿಡುಗಡೆಗೊಳಿಸಿ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ಇದು ನೋಡ್ಲಿಕ್ಕೆ ಪ್ಲಾಸ್ಟಿಕ್ ತರ ಇದೆ. ಎರಡೇ ವ್ಯತ್ಯಾಸ, ನಾವು ದಿನಂಪ್ರತಿ ಯೂಸ್ ಮಾಡುವಂಥ ಪ್ಲಾಸ್ಟಿಕ್ ಪೆಟ್ರೋಲಿಯಂ ಪ್ರಾಡಕ್ಟ್ ಅಂದರೆ ಪಾಲಿಥೀನ್ ಪ್ರಾಡಕ್ಟಿಂದ ಆಗುತ್ತೆ. ಇದು PLA ಅಂದರೆ ಪ್ಲಾಂಟ್ ಬೇಸ್ಡ್ ಪಾಲಿಮರ್ಸ್. ಅಂದರೆ ಯಾವುದೇ ನಿಮ್ಮದು ತ್ಯಾಜ್ಯ ಅಂದರೆ ಕೃಷಿ ವಸ್ತುಗಳಿರ್ತವೆ, ಕಬ್ಬು ಅಥವಾ ಜೋಳ, ಇಂಥ ವಸ್ತುಗಳನ್ನು ಗ್ರ್ಯಾನ್ಯುಲ್ಸ್ ಮಾಡಿ ಅದರಿಂದ ತಯಾರಿಸುವಂಥದ್ದು. ಬಟ್ ಇದು ಏನು ಇದರ ವಿಶೇಷತೆ ಅಂತ ಹೇಳಿದರೆ, ಇದರ ಶೆಲ್ಫ್ ಲೈಫ್ 6 ತಿಂಗಳು ಮಾತ್ರ. ನೀವು ಇದನ್ನು ಹಾಗೇ ಬಿಟ್ಟರು ಅಥವಾ ಇದನ್ನು ಯೂಸ್ ಮಾಡಿದ್ರು 6 ತಿಂಗಳಲ್ಲಿ ಇದು ಮಣ್ಣಲ್ಲಿ ಕರಗಿ ಹೋಗ್ತದೆ, ಅಂದರೆ ಕಂಪೋಸ್ಟ್ ಆಗ್ತದೆ. ಇದು ನಿಮಗೆ 2 ವಿಶೇಷತೆ. ಒಂದು, ಇದು ಕಸ ವಿಲೇವಾರಿ ಮಾಡುವಂಥ ಬ್ಯಾಗ್. ಇದು ನೀವು ಹೇಳಿದ ಹಾಗೆ ಕಂಪೋಸ್ಟೇಬಲ್ ಆದರೂ 15ರಿಂದ 20 kg ವೆಯ್ಟ್ ತಡ್ಕೊಳ್ಳುವಂಥ ಶಕ್ತಿ ಇದೆ, ಅಂದರೆ ಈಕ್ವಲೆಂಟ್ ಟು ಪ್ಲಾಸ್ಟಿಕ್. ಆ್ಯಂಡ್ ಇದರ ವಿಶೇಷತೆ ಏನಂದರೆ, ಪ್ಲಾಸ್ಟಿಕಲ್ಲಿ ನೀವು ಏನು ಮಾಡಲು ಸಾಧ್ಯ ಅದನ್ನೆಲ್ಲ ಕಂಪೋಸ್ಟೇಬಲ್ ಪ್ರಾಡಕ್ಟಲ್ಲೂ ಮಾಡ್ಬೋದು. ಕಾರ್ಯಕ್ರಮದಲ್ಲಿ ಬಾಳೆಪುನೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗೀತಾ ಭಂಡಾರಿ, ಉಪಾಧ್ಯಕ್ಷರಾದ CM ಶರೀಫ್ ಚೆಂಬೆತೋಟ, ಉದ್ಯಮಿಯಾದ ನಾಸಿರ್ NS ನಡುಪದವು, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಹೈದರ್ ಕೈರಂಗಳ, ಮಾಜಿ ಅಧ್ಯಕ್ಷರಾದ ಬಶೀರ್, ಹಿರಿಯ ಸದಸ್ಯರಾದ ಭಾಸ್ಕರ್ ಕೋಟ್ಯಾನ್, ದಕ್ಷಿಣ ಕನ್ನಡ ಜಿಲ್ಲಾ ಸ್ವಚ್ಛತಾ ರಾಯಭಾರಿ ಶೀನಾ ಶೆಟ್ಟಿ, ಸದಸ್ಯರಾದ ಅಬ್ದುಲ್ ರೆಹಮಾನ್, ಅಬ್ಬಾಸ್, ಸುಜಾತ, ದೊಂಬಯ್ಯ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.